ಈಕೋ ಬ್ಯಾಗ್ ಆಗೋಣ ಅಂತ ಕೇಳಿದಿರಾ? ಇಲ್ಲ. ಓಕೆ, ಹೇಳ್ತೀನಿ ಕೇಳಿ. ಮಾಧ್ಯಮಗಳಲ್ಲಿ 5.88 ಕೋಟಿ ರೂಪಾಯಿಗಳ ಹಗರಣ ಅಂತ ಬರ್ತಿತ್ತು. ಬಟ್ ಇದರ ನಿಜಾಂಶ ನೋಡಿದ್ರೆ ಕತೆ ಬೇರೆನೇ ಇದೆ. ಕತೆ ಶುರುವಾಗಿದ್ದು ಫೆಬ್ರವರಿ 2021ರಲ್ಲಿ. ಅಂದಿನ ಮೈಸೂರು ಡಿಸಿ ಆಗಿದ್ದ ರೋಹಿಣಿ ಸಿಂಧೂರಿ ಅವರು ಮಾಜಿ ಸಚಿವ ಸಾರಾ ಮಹೇಶ್ ಅವರಿಗೆ ಸೇರಿದ ಸಾರಾ ಛತ್ರದ ಅಕ್ರಮ ಒತ್ತುವರಿ ವಿರುದ್ಧ ಕಟ್ಟುನಿಟ್ಟಿನ ಆಕ್ಷನ್ ತಗೊಳ್ತಾರೆ. ಈ ಧೈರ್ಯಕ್ಕೆ ಪ್ರತಿಯಾಗಿ ಶುರುವಾಗಿದ್ದೇ ಈ ಚಾರಿತ್ರ್ಯ ಹಗರಣದ ಅಭಿಯಾನ. ಇಲ್ಲಿ ದೂರು ಕೊಟ್ಟಿರೋ ಜೆಡಿಎಸ್ ವಕ್ತಾರರು ಕೇವಲ ಒಂದು ರಾಜಕೀಯ ದಾಳ ಮಾತ್ರ. ಯಾವುದೇ ಭ್ರಷ್ಟಾಚಾರ ಆಗ್ಬೇಕು ಅಂದ್ರೆ ಅಲ್ಲಿ ಹಣದ ವಾಯುವಾಟು ಆಗಿರ್ಬೇಕು ಅಲ್ವಾ? ಆದ್ರೆ ನಿವೃತ್ತ ನ್ಯಾಯಾಧೀಶರ ವರದಿ ಏನ್ ಹೇಳುತ್ತೆ ಗೊತ್ತಾ? ರೋಹಿಣಿ ಸಿಂಧೂರಿ ಅವರ ಅವಧಿಯಲ್ಲಿ ಯಾವುದೇ ಗ್ರಾಮ ಪಂಚಾಯತಿಗೆ ಒಂದು ಸಿಂಗಲ್ ಬ್ಯಾಗ್ ಕೂಡ ಸರಬರಾಜು ಆಗಿಲ್ಲ. ಸರ್ಕಾರದ ಬೊಕ್ಕಸದಿಂದ ನಯಾ ಪೈಸೆ ಹಣ ಕೂಡ ಬಿಡುಗಡೆ ಆಗಿಲ್ಲ. ಸರಬರಾಜು ಶೂನ್ಯ, ಪಾವತಿ ಶೂನ್ಯ. ಹೀಗಿದ್ದಾಗ 5.88 ಕೋಟಿ ಲೂಟಿ ಅನ್ನೋದು ಕೇವಲ ಒಂದು ಕಾಲ್ಪನಿಕ ಕತೆ. ಮಾಧ್ಯಮಗಳಲ್ಲಿ 13 ರೂಪಾಯಿ ಬ್ಯಾಗ್ಗೆ ಹೆಚ್ಚು ದುಡ್ಡು ಕೊಟ್ರು ಅಂತ ಹೇಳ್ತಿದ್ದಾರೆ. ಆ 13 ರೂಪಾಯಿ ಅನ್ನೋದು 2021ರ ಪ್ರೆಸ್ ಮೀಟ್ ನಲ್ಲಿ ಸಾರ್ವಜನಿಕರ ಹಾದಿ ತಪ್ಪಿಸಲು ಸೃಷ್ಟಿಸಿದ ಕೇವಲ ಒಂದು ನಂಬರ್. ವಾಸ್ತವದಲ್ಲಿ ಬ್ಯಾಗ್ ಬೆಲೆ 52 ರೂಪಾಯಿ ಅಂತ ನಿಗದಿ ಮಾಡಿದ್ದು ಡಿಸಿ ಅಲ್ಲ, ಅದು ಸರ್ಕಾರದ ಅಂಗಸಂಸ್ಥೆ KHDC. ಈ ಡೀಲ್ ನಡೆದಿದ್ದು ಸ್ಥಳೀಯ ಸಂಸ್ಥೆಗಳು ಮತ್ತು KHDC ನಡುವೆ. ಇಲ್ಲಿ ಜಿಲ್ಲಾಧಿಕಾರಿ ಕೇವಲ ಫೆಸಿಲಿಟೇಟರ್ ಅಷ್ಟೇ. ಇದು KTTP ಕಾಯ್ದೆ ಪ್ರಕಾರ 100% ಕಾನೂನುಬದ್ಧ. 16 ಪ್ರಮುಖ ಸಾಕ್ಷಿಗಳು, 63 ಅಧಿಕೃತ ದಾಖಲೆಗಳನ್ನು ಪರಿಶೀಲಿಸಿದ ತನಿಖಾಧಿಕಾರಿಗಳು ಅಧಿಕಾರಿಗೆ ಸಂಪೂರ್ಣ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಆದ್ರೂ ಹೈಕೋರ್ಟ್ FIR ಗೆ ಆದೇಶ ನೀಡಿದ್ದು ಹೇಗೆ? ಅಧಿಕಾರಿಗೆ ತಮ್ಮ ವಾದ ಮಂಡಿಸಲು ಕನಿಷ್ಠ ಅವಕಾಶವನ್ನು ನೀಡಿಲ್ಲ. ಅಷ್ಟೇ ಅಲ್ಲ, ಈ ತೀರ್ಪು ನೀಡಿದ ನ್ಯಾಯಾಧೀಶರು ಹಿಂದೆ ಇದೇ ಅಧಿಕಾರಿಯ ಪರವಾಗಿ ವಕೀಲರಾಗಿದ್ದವರು. ಕಾನೂನಿನ ಪ್ರಕಾರ ಅವರು ಈ ವಿಚಾರಣೆಯಿಂದ ಹಿಂದೆ ಸರಿಯಬೇಕಿತ್ತು. ಇದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಲ್ವಾ? ಕೊನೆಯದಾಗಿ ಹೇಳೋದಾದ್ರೆ ಇದು ಹಣದ ಹಗರಣ ಅಲ್ಲ, ಅಕ್ರಮ ಒತ್ತುವರಿಗಳನ್ನು ತೆರವುಗೊಳಿಸಿ ರಾಜಕೀಯ ಶಕ್ತಿಗಳ ನಿದ್ದೆಗೆಡಿಸಿದ ಪ್ರಾಮಾಣಿಕ ಅಧಿಕಾರಿಯ ವಿರುದ್ಧದ ಸೇಡಿನ ರಾಜಕೀಯ. ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಅಸಲಿ ಸತ್ಯ ಎಲ್ರಿಗೂ ತಿಳಿಯಲಿ. ಸತ್ಯಮೇವ ಜಯತೆ.